ಉದ್ಯಮಿಗಳು ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂಥ ಆ ಜಟಾಪಟಿ ಈಗ ಮತ್ತೆ ಮುಂದುವರೆದಿದೆ. ಉದ್ಯಮಿ ಮೋಹನ್ ದಾಸ್ ಪೈ ಸಾರಿಗೆ ಇಲಾಖೆಗೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರಶ್ನೆಗಳನ್ನು ರೈಸ್ ಮಾಡಿದ್ದಾರೆ. ಇದಕ್ಕೆ ರಾಮಲಿಂಗಾರೆಡ್ಡಿ ಅವರು ಟಾಂಟ್ ಕೊಟ್ಟಿದ್ದಾರೆ, ಸವಾಲು ಹಾಕಿದ್ದಾರೆ. ಕಳೆದ 3 ವರ್ಷಗಳಿಂದ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಸರಿ ಇಲ್ಲ ಅಂತ ಮೋಹನ್ ದಾಸ್ ಪೈ ಅವರು ಟೀಕೆ ಮಾಡಿದರು. ಬಸ್ಸುಗಳ ಸಂಖ್ಯೆ ಕಡಿಮೆಯಾಗಿದೆ, ಸಾರಿಗೆ ವ್ಯವಸ್ಥೆ ಹಾಳಾಗಿದೆ, ಖಾಸಗಿ ಬಸ್ಸುಗಳ ಸೇವೆಗೆ ಅನುಮತಿ ಕೊಡಿ ಅಂತ ಸಲಹೆ ಕೊಟ್ಟಿದ್ರು. ಇದಕ್ಕೆ ರಾಮಲಿಂಗಾರೆಡ್ಡಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಯಾವ ವೇದಿಕೆಯಲ್ಲಾದರೂ ಕೂಡ ನಿಮ್ಮೊಂದಿಗೆ ಬಹಿರಂಗ ಚರ್ಚೆಗೆ ನಾವು ರೆಡಿ ಇದ್ದೀವಿ, ದಯಮಾಡಿ ಬಂದು ವಾಸ್ತವಾಂಶವನ್ನು ಚರ್ಚಿಸಿ ಅಂತ ಕರೆದಿದ್ದಾರೆ. ನೀವು ಟ್ವೀಟಲ್ಲೇ ಇರ್ತೀರಾ, ಸಾಮಾಜಿಕ ಸೇವೆಯನ್ನು ನೀವು ಬ್ಯಾಲೆನ್ಸ್ ಶೀಟ್ ಆಧಾರದಲ್ಲಿ ನೋಡ್ತೀರಿ, ನಾವು ಸೇವೆಯ ಆಧಾರದಲ್ಲಿ ನೋಡ್ತೀವಿ ಅಂತ ಹೇಳೋದರ ಜೊತೆಗೆ ಶಕ್ತಿ ಸ್ಕೀಮನ್ನು ಕೂಡ ಉಲ್ಲೇಖಿಸಿದ್ದಾರೆ ಸಾರಿಗೆ ಸಚಿವರು. ಲಾಭದ ಆಧಾರದ ಮೇಲೆ ಸಾರಿಗೆ ಇಲಾಖೆಯನ್ನು ನೋಡೋದಲ್ಲ, ಸೇವೆಯ ಆಧಾರದಲ್ಲಿ ನೋಡಬೇಕು ಅನ್ನೋದು ಸಾರಿಗೆ ಸಚಿವರು ಕೊಟ್ಟಿರುವಂಥ ಕೌಂಟರು. ಮತ್ತು ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಮೋಹನ್ ದಾಸ್ ಪೈ ಅವರನ್ನು ಕರೆದಿದ್ದಾರೆ. ಉದ್ಯಮಿ ಮೋಹನ್ ದಾಸ್ ಪೈ ಅವರಿಗೆ ರಾಮಲಿಂಗಾರೆಡ್ಡಿ ಅವರು ಆಹ್ವಾನ ಕೊಟ್ಟಿರೋದು ಬಹಿರಂಗ ಚರ್ಚೆಗೆ ಬನ್ನಿ. ಮೋಹನ್ ದಾಸ್ ಪೈ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಕಾರಣ, ರಾಜ್ಯದಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಹಾಳಾಗಿದೆ, ಖಾಸಗಿ ಸಾರಿಗೆ ವ್ಯವಸ್ಥೆಗೆ ಅವಕಾಶವನ್ನು ಮಾಡಿಕೊಡಿ ಅಂತ. ಇದನ್ನು ರಾಮಲಿಂಗಾರೆಡ್ಡಿ ಅವರು ಒಪ್ಪಿಲ್ಲ. ನಾವು ಬ್ಯಾಲೆನ್ಸ್ ಶೀಟ್ ಆಧಾರದಲ್ಲಿ ಸಾರಿಗೆ ಇಲಾಖೆಯನ್ನು ನಡೆಸೋದಲ್ಲ, ಸೇವೆಯ ಆಧಾರದಲ್ಲಿ ಸಾರಿಗೆ ಇಲಾಖೆಯನ್ನು ನಡೆಸ್ತಾ ಇದ್ದೀವಿ, ಬಹಿರಂಗ ಚರ್ಚೆಗೆ ನಮ್ಮ ಜೊತೆಗೆ ಬನ್ನಿ, ಟ್ವೀಟ್ ಮಾಡೋದು ಮಾತ್ರ ಅಲ್ಲ ಅನ್ನೋದು ಸಾರಿಗೆ ಸಚಿವರ ಪ್ರತಿಕ್ರಿಯೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.